బళ్ళారిలో నిర్వహించిన పత్రికా సమావేశంలో మాజీ ఎంపీ విఎస్ ఉగ్రప్ప ఎస్టీ రిజర్వేషన్ పెంపు విషయంలో కేంద్రం మరియు రాష్ట్ర ప్రభుత్వాలు విఫలమయ్యాయని ఆరోపించారు. సమాజం ఓట్లు ఇచ్చి గెలిపించిన ఎమ్మెల్యేలు ఎంపీలు మౌనం వహించడం సరైంది కాదని విమర్శించారు. ఈ అంశంపై పోరాటం చేయకపోతే వారికి ఓట్లు ఇవ్వమని హెచ్చరించారు. రిజర్వేషన్ అమలు కోసం ఒత్తిడి తీసుకురావాలని కోరుతూ మే నెలలో అహింసాత్మక ఆందోళన చేపడతామని తెలిపారు. ಗಾಂಧೀಜಿ ಕೊಟ್ಟಂತ ವಾಲ್ಮೀಕಿ ಅವರ ಮುದ್ದಲಿ ಇರಬೇಕು ಅಂತ ಹೇಳಿ ಪಟ್ಟಿದ್ದು ವಿಧಾನಸೌಧ ಮುಂದೆ ಅಲ್ಲೊಂದು ತಪೋವನ ಮಾಡಿಸಿದೆ. ಅರ್ಥ ಆಯ್ತಲ್ಲ, ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನು ಅಭಿನಂದಿಸ್ತಾರೆ. ಆದರೆ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಎಷ್ಟು ಜನ ಇವತ್ತೇನು ಪುತ್ಥಳಿ ಹಾಕೋದು ಕೊಟ್ಟಿದ್ದಾರಲ್ಲ, ಎಷ್ಟು ಜನ ರಾಮಾಯಣ ಓದಿದ್ದಾರೆ? 24,000 ಶ್ಲೋಕಗಳಿದ್ದಾವೆ, 500 ಸರ್ಗಗಳಿದ್ದಾವೆ, 7 ಕಾಂಡಗಳಿದ್ದಾವೆ. ಎಷ್ಟು ಜನ ಈಗ ಓಟ್ಗೋಸ್ಕರ ಇಲ್ಲಿ ಬಳ್ಳಾರಿನಲ್ಲಿ ಈಗಾಗಲೇ 2 ಇದ್ದಾವೆ. ಒಂದು ಇಲ್ಲಿ ಸಮುದಾಯ ಭವನದ ಮುಂದೆ ಇದೆ, ಇನ್ನೊಂದು ಅಲ್ಲೇ ಇದೆ, ಇನ್ನೊಂದು ಅಲ್ಲಿಂದ ಒಂದು 50-100 ಅಡಿನಲ್ಲಿ ಇನ್ನೊಂದರ ಅವಶ್ಯಕತೆ ಇತ್ತ. ಮೊದಲು ಜಿಲ್ಲಾಡಳಿತಕ್ಕೆ ಏನಾದ್ರು ಸ್ವಲ್ಪನಾದ್ರೂ ಮತಿ ಇತ್ತ? ಬರೇ ಸ್ಟ್ಯಾಚ್ಯೂಸ್ ಹಾಕೋದ್ರಿಂದ ಓಟುಗಳು ಸಿಗ್ತಾವೆ ಅಂತ ತಿಳ್ಕೊಂಡಿದ್ರೆ ತಪ್ಪು. ಸ್ಟ್ಯಾಚ್ಯೂಸ್ ಹಾಕೋದರ ಅವರ ಸಿದ್ಧಾಂತ ಇದೆಯಲ್ಲ, ಅವರ ವಿಚಾರಧಾರೆ ಇದೆಯಲ್ಲ, ಜಾತಿ ರಹಿತ, ವರ್ಗ ರಹಿತ, ಶೋಷಣೆ ರಹಿತ, ಸಮಪಾಲು ಸಮಬಾಳು ಸಮಾನ ಅವಕಾಶದ ಸಮಾಜ ಇದೆಯಲ್ಲ, ಅದೇ ರಾಮರಾಜ್ಯ. ಅದನ್ನೇ ಮಹರ್ಷಿ ವಾಲ್ಮೀಕಿ ಬಯಸಿದ್ದು. ಆ ದಿಕ್ಕಿನಲ್ಲಿ ನೀವೇನು ಕೆಲಸ ಮಾಡ್ತಾ ಇದ್ದೀರಿ? ಈ ಸಮಾಜಗಳನ್ನು ಒಡೆದಾಡುವಂಥದ್ದಲ್ಲ. ಅದಕ್ಕೆ ಖರ್ಚು ಮಾಡಿರುವಂಥದ್ದು ನಾನು ಹೇಳಕ್ ಹೋಗೋದಿಲ್ಲ, ಜಿಲ್ಲಾ ಆಡಳಿತ ಹೇಳಬೇಕು. ಎಷ್ಟು ಖರ್ಚು ಮಾಡಿದ್ದೀರಿ, ಯಾವ ದುಡ್ಡಲ್ಲಿ ಖರ್ಚು ಮಾಡಿದ್ದೀರಿ, ಇದನ್ನು ಎಲ್ಲರೂ ಹೇಳಬೇಕಲ್ಲ. ಅದಕ್ಕಿಂತ ಮುಖ್ಯವಾಗಿ ಈ ವರ್ಗದ ಜನ, ಮಹರ್ಷಿ ವಾಲ್ಮೀಕಿಯ ಮಕ್ಕಳಿಗೆ ಏನು ಮಾಡಿದ್ದೀರಿ? ಆ ವರ್ಗದ ಜನರಿಗೆ ಏನು ಮಾಡಿದ್ದೀರಿ ಕಳೆದ ನಿಮ್ಮ ಅವಧಿಯಲ್ಲಿ? ದಟ್ ಈಸ್ ಇಂಪಾರ್ಟೆಂಟ್. ನನಗೆ ಬರೇ ಹೆಸರಿಗೆ ತೋರುಗಾಣಿಕೆಗೆ ಒಂದು ಪ್ರತಿಮೆ ಹಾಕಿದ್ರೆ ಅಲ್ಲ, ಅವರ ಆದರ್ಶಗಳನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು. ಇದನ್ನ ಅಳವಡಿಸ್ಕೊಳ್ಳದೆ ಸುಮ್ಮನೆ ತೋರುಗಾಣಿಕೆಗೆ ಪ್ರತಿಮೆಗಳು ಅಲ್ಲೊಬ್ಬ ಇಲ್ಲೊಬ್ಬ ಹಾಕಿದ್ರೆ ಅಲ್ಲ. ನಾನು ಇಷ್ಟೇ ಹೇಳ್ತೇನೆ, ದಯಮಾಡಿ ನೀವು ಜನಪ್ರತಿನಿಧಿಗಳಾಗಿದ್ರೆ, ನಮ್ಮ ಓಟನ್ನ ತೆಗೆದುಕೊಂಡಿದ್ರೆ, ಇಬ್ಬರಿಗೂ ಹೇಳ್ತೇನೆ, ಅಷ್ಟೇ ಅಲ್ಲ ಎಲ್ಲರಿಗೂ ಹೇಳ್ತೇನೆ, 224 ಜನ ಶಾಸಕರುಗಳಿಗೆ ದಯಮಾಡಿ SC ST OBCಗಳ